ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆ ಬಾಡಿಗೆ ಬರ್ತಾ ಇರುತ್ತೆ. ಜಾಸ್ತಿ ಅಮೌಂಟ್ ಅಲ್ಲ, ಒಂದು ಸ್ವಲ್ಪ ಅಮೌಂಟ್ ಅಂತಲೇ ಅಂದ್ಕೊಳ್ಳೋಣ. ಒಂದು 5,000 ಬರ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಎಷ್ಟೋ ಜನಕ್ಕೆ ಮನೆ ಬಾಡಿಗೆ ತಗೋತಾರೆ, ಖರ್ಚು ಮಾಡ್ತಾರೆ ಅಥವಾ ಇನ್ನೇನಕ್ಕಾದರೂ ಬಳಸ್ಕೋತಾರೆ. ಪರ್ಫೆಕ್ಟ್ ವಿಧಾನ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಷ್ಟ ಆಗೇ ಆಗುತ್ತೆ, ನನಗೆ ಗೊತ್ತಿದೆ. ಯಾಕಂದರೆ ಎಷ್ಟೊಂದು ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಇನ್ನು ತಡ ಮಾಡಲ್ಲ, ಬನ್ನಿ. ಎಷ್ಟೊಂದು ಜನಕ್ಕೆ ಮನೆ ಬಾಡಿಗೆ ಬರ್ತಾ ಇರುತ್ತೆ, ಅದನ್ನು ಎಲ್ಲಿ ಕರೆಕ್ಟ್ ಪ್ಲೇಸ್ಗೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಏನು ಮಾಡ್ತಾರೆ, ಲೋನ್ ಏನಾದ್ರು ಇತ್ತು ಅಂತ ಅಂದರೆ ಲೋನ್ ಕಡೆ ಕಟ್ಟಾಗುತ್ತೆ. ಅದಂತೂ ಹೌದು, ಅದು ನಿಜ. ಎಲ್ಲರ ಮನೆಯಲ್ಲೂ ಅದೇ ಅಲ್ವಾ? ನಮ್ಮ ಮನೆ, ನಿಮ್ಮ ಮನೆ, ಬೇರೆಯವ್ರ ಮನೆ ಅಂತಲ್ಲ, ಲೋನ್ ಇನ್ ಕೇಸ್ ಇತ್ತು ಅಂತ ಅಂದರೆ ಲೋನ್ ಕಡೆ ಕಟ್ಟಾಗೋ ಥರ ಮಾಡಿಬಿಟ್ಟಿರ್ತಾರೆ. ಇಲ್ಲ ಇನ್ ಕೇಸ್ ಲೋನ್ ಯಾವುದೂ ಇಲ್ಲ, ಫಿಸಿಕಲ್ ಅಮೌಂಟೇ ನಮಗೆ ಬರುತ್ತೆ, ಹಾರ್ಡ್ ಅಮೌಂಟೇ ನಮಗೆ ಬರುತ್ತೆ ಅನ್ನುವಂಥವ್ರು ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮನೆ ಬಾಡಿಗೆ ಅಂತ ಅಂದರೆ ಎಷ್ಟು ಪರಿಶ್ರಮ ಕಟ್ಟಿ ಎಲ್ಲ ಮಾಡಿ ಮನೆ ಕಟ್ಟಿರ್ತಾರೆ, ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ ಅಲ್ವಾ? ಅಲ್ಲಿಂದ ಬರುವಂತಹ ಏನು ಇನ್ಕಮ್ ಇರುತ್ತಲ್ಲ, ಅದನ್ನು ಕರೆಕ್ಟಾದ ಜಾಗದಲ್ಲಿ ನಾವು ಹಾಕಬೇಕು. ಯಾವ ರೀತಿಯಾದಂತಹ ಜಾಗ ಅಂದರೆ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಿದ್ದೀರಾ, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ವೆಹಿಕಲ್ ಇನ್ಶೂರೆನ್ಸ್ ಇದೆಯಾ, ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೆಲ್ಲ ನೋಟ್ ಡೌನ್ ಮಾಡಿಕೊಂಡು 1 ತಿಂಗಳು ಬಾಡಿಗೆ ಇದಕ್ಕೆ ಹೋಗಬೇಕು. ಈ ಥರ ವೆಹಿಕಲ್ ಇನ್ಶೂರೆನ್ಸಿಗೆ 2 ತಿಂಗಳು ಬಾಡಿಗೆ ಬೇಕಾಗುತ್ತೆ. 2 ತಿಂಗಳು ಬಾಡಿಗೆ ಇದಪ್ಪ. ಇನ್ನು ಲೈಫ್ ಇನ್ಶೂರೆನ್ಸು ಎಕ್ಸ್ಟೆಂಡ್ ಮಾಡಿಸ್ಬೇಕು, ಅಥವಾ ಮನೇಲಿ ಇನ್ನೊಬ್ಬರ ಹೆಸರಲ್ಲಿ ಯಾರ ಹೆಸರಲ್ಲಾದರೂ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನುವಂಥವ್ರು ಈ ರೆಂಟ್ ಅಮೌಂಟ್ ಏನಿರುತ್ತೆ ಅದನ್ನು ಅದಕ್ಕೆ ಬಳಸ್ಕೋಬೇಕು. ಸುಮ್ಮನೆ ತಗೊಳ್ಳೋದು, ದಿನಸಿ ತಗೊಳ್ಳೋದು, ಶಾಪಿಂಗ್ ಮಾಡೋದು, ಈ ರೀತಿಯಾದಂತಹ ದುಂದು ವೆಚ್ಚನ ನಾವು ಮಾಡ್ತೀವಿ. ಅದರ ಬದಲು ಈ ರೀತಿಯಾದಂತಹ ಗುಡ್ ಪ್ಲೇಸಸ್ಗೆ ನಾವು ಆಗ್ತಾ ಬಂತು ಅಂದರೆ ಇನ್ವೆಸ್ಟ್ಮೆಂಟ್, ಈ ರೀತಿಯಾದಂತಹ ಅಮೌಂಟು ಇಲ್ಲಿ ಇನ್ವೆಸ್ಟ್ ಆಯಿತು ಅನ್ನುವಂತಹ ಮೆಮೊರಿ ಕೂಡ ಇರುತ್ತೆ. ಹಾಗೆ ವೇಸ್ಟ್ ಆಗಲಿಲ್ಲ ಅನ್ನುವಂತಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಕೂಡ ಇರುತ್ತೆ. ಇಲ್ಲ ನನಗೆ ಲೈಫ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ಇದೆ, ವೆಹಿಕಲ್ ಇನ್ಶೂರೆನ್ಸ್ ಇದೆ ಅಂತ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲೀರಿ. ಈ ಅಮೌಂಟನ್ನು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ಗೋಲ್ಡ್. ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಕಲೀರಿ. ಗೋಲ್ಡ್ ತೊಗೊಂಡು ಬರೋ ಬಾಡಿಗೆಯಲ್ಲಿ ನಾವು ಸೈಟ್ ತೊಗೊಳಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ. ಅದೇ ಒಂದು ಚಿಕ್ಕ ಗೋಲ್ಡನ್ನು ನಾವು ಪರ್ಚೇಸ್ ಮಾಡಿ ಇಟ್ಕೊಂತು ಅಂದರೆ ಯಾವತ್ತಾದರೂ ಒಂದಿನ ಅದು ಲಾರ್ಜ್ ಅಮೌಂಟಾಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನಾವು ಬೇರೆಡೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ? ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ಮಾಡೋದನ್ನ ಮರಿಬೇಡಿ. ನೀವಿನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.